ಹೆಂಗೂ ಇಲ್ಲ ಹೋಗ್ಬೇಕು ಅಷ್ಟೇ. ಇಲ್ಲೇ ಎಷ್ಟು ಅಂತೇಳಿ ಹಂಗೆ ಬರೋದು. ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಐ ಕುಡಿಯೋ ಚೆನ್ನಾಗಿರುತ್ತೆ. ಏನು ಮಿಕ್ಸ್ ತಗೊಂತೀವಿ ತಗ ಹಿಂಗೆ ಮಾಡಿ ನಾನು ಹಾಳು ಮಾಡೋದು. ಆಮೇಲೆ ವಿಡಿಯೋ ಮಾಡೋದಕ್ಕೆ ಬಿಡೋದು. ವಿಡಿಯೋ ಮಾಡ್ದಂಗೆ ಇರೋದು. ಸಗದ ಪ್ಲೇಸ್. Daddy's home. ದೊಡ್ಡಬಳ್ಳಾಪುರಕ್ಕೆ ನಾವು ನಮ್ಮ ಹುಡುಗಿ ಹೋಗ್ತಾಯಿದ್ವಿ. ಅಂದರೆ ಬೇರೆ ಕೆಲಸದ ಮೇಲೆ ಹೋಗ್ತಾಯಿದ್ವಿ. ಹಂಗೆ ಟೈಮ್ ಸಿಕ್ಕರೆ ನಂದಿಲ್ಸ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಇವತ್ತು ಸಂಜೆ ಬಿಡ್ತೀವಿ ಇಲ್ಲಿಂದ. ಅಕಸ್ಮಾತ್ ನಂದಿಲ್ಸ್ಗೆ ಹೋದರೆ ಎಲ್ಲ ತೋರಿಸ್ತೀವಿ ಏನಂತ, ಎಲ್ಲಿ ಹೋಗ್ತೀವಿ ಏನಂತಾನ. ಈಗ ಲಾಗ್ ಮಾಡ್ತಾ ಇರೋದು ಏನಂತಾನ. ಇದು ನಮ್ಮ ಯೂಟ್ಯೂಬಲ್ಲಿ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ದಿನ ಆದಮೇಲೆ ನಾನು ನಮ್ಮ ಹುಡುಗಿ ಸುಮ್ಮನೆ ನಾರ್ಮಲ್ ಒಂದು ಟ್ರಿಪ್ ಹೋಗ್ಬೇಕಂತ ಅಂದ್ಕೊಂಡಿದ್ದು. ಸಡನ್ನಾಗಿ ದೊಡ್ಡಬಳ್ಳಾಪುರ ಬರಬೇಕು ಅಂತ ಬಂದಿದ್ದಲ್ಲ, ಮಿಸ್ಸಾಗಿ ಏನಕ್ಕೋ ಬೇರೆ ಕೆಲಸಗಳು ಬಂದಿದ್ದು. ಹಂಗೆ ನಂದಿಲ್ಸ್ ಹತ್ರ ಐತೆ ಅಂತ ಅಂದ್ಬಿಟ್ಟು ನಂದಿಲ್ಸ್ಗೆ ಹೋಗ್ತಾಯಿದ್ವಿ. ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀವಿ ಏನು ಎತ್ತ ಅಂತ. ತುಂಬ ದಿನ ಫಸ್ಟ್ ಮುಂಚೆ ಒಂದು ಸಲ ಹೋಗಿದ್ವಿ ನಾನು ನಮ್ಮ ಅಣ್ಣನ ಫ್ಯಾಮಿಲಿ ಇಬ್ಬರು ಹೋಗಿದ್ವಿ. ಅವಾಗ ಅಷ್ಟೊಂದು ನಮಗೇನು ಗೊತ್ತಿರಲ್ಲ ಅವಾಗೇನು ಹಂಗೆ ಅಂತ. ಇವಾಗ ಸ್ವಲ್ಪ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ತೋರಿಸ್ತೀನಿ ಎಲ್ಲಿ ಹೋಗ್ತೀವಿ ಏನು ಎತ್ತ ಅಂತ. ಜೊತೆ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲಿ ಕಿಸಿ ಒಂದೆರಡು ಹಂಗೇನು ಫಸ್ಟ್ ಟೈಮ್ ಕ್ಯಾಮ್ರಾ ಹಿಂಗೆ ನಿಂಕ ಮಾತಾಡ್ತಿರೋದಲ್ಲ, ಹಂಗಾಗಿ ಸ್ವಲ್ಪ ನರ್ವಸ್. ಹೋಗ್ತಾ ಹೋಗ್ತಾ ಸರಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಟೈಮ್ ಆಯಿತು. ವಿಡಿಯೋ ಪೂರ್ತಿ ಎಂಡ್ವರೆಗೂ ನೋಡಿರಿ. ಎಲ್ಲೆಲ್ಲಿ ಹೋಗ್ತೀವಿ ಏನಂತ ಎಲ್ಲ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮಾಡಿರಿ. ಸಿಗ್ತೀನಿ ಮುಂದೆ. ಮುಚ್ಕೊಳ್ಳುತ್ತೆ ನಾವು ನೈಟ್ ಸ್ಟೇ ಆಗಿದ್ದಿದೆ ರೂಮು. ತೋರಿಸ್ತೀನಿ ಹೊರಗಡೆದು ಒಂದ್ಸಲ ಹೆಂಗೈತೆ ಅಂತ. ಆಲ್ಮೋಸ್ಟ್ ಇಲ್ಲೆಲ್ಲ ಸಿಗ್ಬೇಕಿತ್ತು ಅಂತ ರೂಮ್. ಬರೋದು ಬಂದಿದೆ ಅಂದ್ಬಿಟ್ಟು ನಮ್ಮ ಹುಡುಗಿ ಲಿಫ್ಟ್ನಾಗ ಹೋಗೋಣ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟಿದ್ದೀವಲ್ಲ ಅದಕ್ಕೆ. ಹಾಂ ಏನ ಯಾಕೆ ಹೇಳು. ಇಲ್ಲ 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 ರೆಡಿ. ಯಾವ ಫ್ಲೋರ್ ಗೊತ್ತಾ? ಗ್ರೌಂಡ್ ಫ್ಲೋರ್. ಗ್ರೌಂಡು ಹೆಂಗೂ ಇಲ್ಲ ಹೋಗ್ಬೇಕು ಅಷ್ಟೇ. ಇಲ್ಲೇ ಎಷ್ಟು ಅಂತೇಳಿ ನಮ್ಮ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ. ನಾವು ನೈಟ್ ಇದ್ದಿದ್ದಿದೆ. ಇದು ಹೆಸರೇನೈತೆ SGS ರೂಮ್ಸ್ ಏನೋ ಐತೆ. ಕೀ ಹಂಗೆ ಇರ್ತದ. ಕೀ ಹುಷಾರದು. ಹಾಂ ಕೆಳಗೆ ಹೆಂಗೆ ಹೋಗ್ಬೇಕು ಏನೋ ಗೊತ್ತಿಲ್ಲ. ಇರೋದಷ್ಟೇ.
ಕಾಯ್ತು ಕಾಯ್ತು ನಂದಿ ಹಿಲ್ಸಲ್ಲಿ ಎಷ್ಟು ಜನ ಅಂದರೆ ಯಪ್ಪ ಬರೋದು ಬಂದ್ಬಿಟ್ಟು ಯಾಕನ ಬಂದ್ಬಿಟ್ಟು ಅನ್ಸ್ಬಿಡ್ತು ನಾನೊಂದು ಇಷ್ಟೊಂದು ಜನ ರೂಟು ಯಪ್ಪ ಯಪ್ಪ ನಾ ಹಿಂಗೆ ವೀಡಿಯೋ ಮಾಡೋಣ ಅಂದ್ಕೊಂಡ್ರೆ ನಮ್ಮ ಹುಡುಗಿ ಹಿಂಗೆ ಸುಮ್ಮನೆ ಹೋಗುತ್ತೆ ಹಿಂಗೆ ಸುಮ್ಮನೆ ನಮ್ಮೂರ ಹಿಂಗೆ ನಡ್ಕೊಂಡು ಹೋಗುತ್ತಂಗೆ ಸುಮ್ಮನೆ ಹೋಗುತ್ತೆ ಮುಂದೆ ಕರ್ಕೊಬಂದರೆ ಹುಡುಗಿ ನಮ್ಮ ಹುಡುಗಿ ಜೊತೆ ವೀಡಿಯೋ ಮಾಡೋಣ ಅಂತಂದ್ರೆ ಸುಮ್ಮನೆ ನೆಟ್ಟಿಗೆ ಅರ್ಪಾಡಿ ನಡ್ಕೊಂಡು ಸೀದಾ ಸುಮ್ಮನೆ ಹೋಗ್ತಿರೋದು ಹಿಂದೆ ಕೈ ಕಟ್ಕೊಂಡು ಎಲ್ಲ ದೇವಗೌಡ ಹೊಲಕ್ಕೆಲ್ಲ ಹೋಗ್ತಿದ್ದೆ ನಮಗೆ ಹೋಗ್ತಾಯಿದ್ದು ನೋಡು. ಊರಿದ್ದ ಏನೇನು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ವೀಡಿಯೋ ಮಾಡ್ಕೊಂಡು ಬರೋಣ ಅಂತ ಬಂದರೆ ಈ ಜನ ನೋಡಿ ಏನೂ ಮಾಡೋಕ್ಕಾಗಲ್ಲ. ನೀನು ಅಲ್ಲಿ ಕಣೆ ಯಾಕೆ ನಗ್ತಾ ಇದೆಯಾ? ಇಲ್ಲಿ ತೋರಿಸ್ಬೇಕ ಇರಲ್ಲ ಯಾಕೋ ವಿಡಿಯೋ ಇಷ್ಟೇ ಕಂಟಿನ್ಯೂ ಮಾಡ್ತೀನಿ. ಏನು ಮಾತಾಡ ಹೇಳು ಏನೋ ಹೇಳು. ನೀನು ಮಾತೇ ಆಡಲ್ಲ. ನಾನು ಮಾತು ನಿಲ್ಸಿದ್ರೆ ನಾನು ತಪ್ಪು ಮಾತಾಡ್ತೀನಿ. ನೀನು ಕರ್ಕೊಂಡು ನೀನು ಮಾತಾಡೋದು ಏನು ಮಾತಾಡೋದು ಇಬ್ಬರು ಫಾಸ್ಟ್ ಇರ್ಬೇಕು. ನೀನು ಮಾತೇ ಆಡೋಂಗಿಲ್ವಲ್ಲ. ನಾನು ಮಾತಾಡಿದ್ರೆ ಜನ ನನ್ನ ನೋಡ್ತಾರೆ ನಿನ್ನ ಕಡೆ. ಅದಕ್ಕೆ ಮಾತು ಬರ್ತಾ ಇಲ್ಲ. ಇನ್ನೂ ಸ್ವಲ್ಪ ಬರೋಣ ಬರೋಣ ಬೇಡ. ನೆಕ್ಸ್ಟ್ ಅಂದರೆ ಯಾವನ ಭಾನುವಾರ ಬಿಟ್ಟು ಬೇರೆ ಟೈಮಲ್ಲಿ ಬರ್ಬೇಕು. ಅವಾಗಲೇ ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಇಷ್ಟೊಂದು ಜನದಾಗ ನಿಂತ್ಕೊಂಡು ವೀಡಿಯೋ ಮಾಡೋದು ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಹೆಂಗಾಗುತ್ತೆ ಮಾತಾಡೋದು ಆಗಲ್ಲ. ಇಷ್ಟು ಜನ ಅವ್ರು ನೋಡಿ. ಈಗ ನೀನು ಮಾಡೋಕರ್ತ ಹಿಂಗೆ ವೀಡಿಯೋ ನಾನು ಮಾಡ್ತಾರಲ್ಲ ಹೋಗೋಣ ನೋಡಿ. ಸೂರ್ಯ ಆ ಕಡೆ ಮ್ಯಾಲೆ ಎಲ್ಲ ಹೋಗ್ಬೇಕು. ಇಲ್ಲಿ ಯೋಸನ ರೋಡ್ ಇದೆ ಗೊತ್ತಾಗಿಲ್ಲ ಏನು ಎತ್ತಂತ. ನಾವು ಹೆಂಗೆ ಗೊತ್ತವ ಒಂದ್ಸಲ ಮ್ಯಾಪ್ ನೋಡ್ತೀನಿ ಬರ್ಲಿ ಕೆಳಗಡೆ ನೋಡ್ಕೊಂಡೆಲ್ಲ ಹೋದ್ಮೇಲೆ ಮ್ಯಾಪ್ ನೋಡಿದ್ದು. ಮ್ಯಾಪ್ ಹೋಗಿದ್ದು ಮುಂಚೆ ನೋಡ್ಕೊಂಬರ್ಬೇಕು. ಮ್ಯಾಪ್ ನೋಡ್ಕೊಂಡು ಬರ್ಬೇಕು. ಇಷ್ಟೊತ್ತು ಅಡ್ಡಾಡಿದ್ಕು ಮುಂದೆ ಒಂದು ಸ್ವಲ್ಪ ನಮಗೆ ತಿರುಗಿ ತುಂಬ ಚೆನ್ನಾಗಿ ಕಾಣಿಸಿತ್ತು. ಅಂದರೆ
ಸಖತ್ತಾಗೈತೆ. ಅಲ್ಲೆಲ್ಲ ಚೆನ್ನಾಗಿತ್ತು, ಬಟ್ ಆದರೆ ನಮಗೆ ತುಂಬ ಚೆನ್ನಾಗಿದೆ, ನೋಡೋಕ್ಕಾಗಿಲ್ಲ ಕರೆಕ್ಟಾಗಿ. ನೆಕ್ಸ್ಟ್ ಟೈಮ್ ನಾವು ಬರ್ತೀವಿ, ಆದರೆ ಇಷ್ಟೊಂದು ಹಿಂಗೆ ಸಂಡೇ ಟೈಮಲ್ಲೆಲ್ಲ ಬರೋಲ್ಲ. ಎಷ್ಟು ಜನ ಯಾರಾದರೂ ನಂದಿಸಿ ಬರೋರು ಸಂಡೇ ಟೈಮ್ ಬರ್ಬೇಕು. ಸಂಡೇ ಟೈಮ್ ಬರ್ರಿ, ಬಟ್ ಆದರೆ ಫ್ರೀಯಾಗಿ ನೋಡಬೇಕು ಅಂತಂದರೆ ಸಂಡೇ ಬಿಟ್ಟು ಬೇರೆ ಟೈಮಲ್ಲಿ ಬರ್ರಿ. ಸಂಡೇ ಟೈಮಲ್ಲಿ ನೋಡಿದ್ರೆ ತುಂಬ ಜನ, ಆಮೇಲೆ ಯಾರನ್ನ ವಿಡಿಯೋ ಮಾಡ್ಕೋಬೇಕು, ಹೊಸಬ್ರು ಬ್ಲಾಕ್ ಮಾಡೋ ಬಂದರೆ ಅವ್ರಿಗೂ ಸಮೇತ ಮಾಡೋಕ್ಕಾಗಲ್ಲ. ನಾನು ಊರಿದ್ದು ಅದೇ ಎಕ್ಸ್ಪೆಕ್ಟೇಷನ್ಗೆ ಬಂದಿದ್ದು, ಈ ಸಲ ವೀಡಿಯೋ ಮಾಡಬೇಕು ಅಂತ. ಈಗ ಬಂದಮೇಲೆ ಜನ ನೋಡ್ಬಿಟ್ಟೆ ಅರ್ಧ ವೀಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ಅರ್ಧ ನಾವು ಮುಗಿತಾರೆ, ಅರ್ಧ ಆಗಲ್ಲ, ನಾವು ಮಾತಾಡೋಕೆ ಅರ್ಧ ಆಗ್ತದೆ. ಹಿಂಗೆ ಮಾಡಿ ನಾನು ಹಾಳು ಮಾಡೋದು, ಆಮೇಲೆ ವೀಡಿಯೋ ಮಾಡೋದಕ್ಕೆ ಬಿಡೋದು, ವೀಡಿಯೋ ಮಾಡ್ದಂಗೆ ಇರೋದು. ಸಗದಾಗಿ ಪ್ಲೇಸ್. ಈಗ ಎಷ್ಟೆಷ್ಟು ಇದಾಗುತ್ತೆ ಇದ್ರಾಗ ಒಂದು 3-4 ನೋಡಿದ್ದೀವಿ ಅಷ್ಟೇ ನಾವು. ಒಂದು 2 3 4 ನೋಡಿದ್ದೀವಿ ಅಷ್ಟೇ. ಇನ್ನು ಟೋಟ್ಲ್ 18 ಪ್ಲೇಸ್ ಇರೋದಿಲ್ಲ. 18 ಪ್ಲೇಸ್ ಇರೋದು. ಅದರ ಹೇಳ್ತಾರಲ್ಲ 4 ನೋಡಿದ್ದೀವಿ, ಇನ್ನೂ 18 ಇರೋದು. 18ರಾಗ 4 ಆದರೆ ಇನ್ನೂ ಒಂದು 14 ನೋಡೋದು. ಬೆಳಗ್ಗೆ ಬಂದ್ರೆ 14, ಬರೀ 4 ನೋಡೋಕೆ ಕೂತ್ಕೊಂಡು ಪೂರ್ತಿ ನೋಡೋಕೆ ಮೇಲೆ ಗೊತ್ತಾಗಿರೋ ನೋಡ್ಬೋದು ಆರಾಮಾಗಿ. ಯಾರು ಬಂದರೆ ಫಸ್ಟ್ ನಾವು ಮ್ಯಾಪ್ ನೋಡ್ಕೊಂಬಿಟ್ಟು ಆಮೇಲೆ ಹೋಗ್ರಿ. ನಮಗೆ ಲಾಸ್ಟ್ ಟೈಮ್ ನಾವು ಎಲ್ಲ ನೋಡ್ಕೊಂಡು ಫಸ್ಟ್ ಟೈಮ್ ಬಂದಿವಲ್ಲ, ಅವಾಗಲೂ ಸಮೇತ ನೋಡ್ಬಿಟ್ಟು ಲಾಸ್ಟ್ ಮ್ಯಾಪ್ ನೋಡಿದ್ದು ನಾವು. ಈಗಲೂ ಸಮೇತ ಅದೇ ಬದುಕಾಗ್ತಾ ಇರೋದು. ಕುದುರೆ ಮೆಟ್ಲು ಆ ಮೆಟ್ಲು ಗೊತ್ತಿಲ್ಲ, ನಮ್ಮ ಮನೆ 3 ಮೆಟ್ಲು ಬಿಟ್ಲ ನನಗೆ. ಏನ ಹೇಳಿ, ನಮ್ಮ ಮನೆ 3 ಮೆಟ್ಲು ಬಿಟ್ಟರೆ ಬೇರೆ ಯಾವ ಕುದುರೆ ಮೆಟ್ಲು ಯಾವುದೋ ಗೊತ್ತಿಲ್ಲ ನನಗೆ. ನಿನಗೆ ಗೊತ್ತಿಲ್ಲ, ನಾನು ತೋರಿಸ್ತೀವಿ. ನಮ್ಮ ಮನೆಗಿರೋ ಮೆಟ್ಲು ಹತ್ತಿರ ಸಾಕಾಯ್ತೀನಿ, ಕುದುರೆ ಮೆಟ್ಲು ಬೇರೆ ಹತ್ತಬೇಕು. ಟೈಮ್ ಆಯಿತು, ಫೋನಾಗಿ ಚಾರ್ಜ್ ಇಲ್ಲ. ಇಷ್ಟೇ ವಿಡಿಯೋ. ಹೇಳ ಮುಂದೆ ಕೇಳ. ನೀನು ಹೇಳು ನೀನು ಹೇಳು ನಾನು ಹೇಳ್ತೀನಿ, ನೀನು ಹೇಳು. ಇಷ್ಟೇ ಇಲ್ಲ ವಿಡಿಯೋ, ಇನ್ನೂ ಐತೆ, ಇನ್ನೂ ಒಂದು ಬೇರೆ ಕಡೆ ಪ್ಲೇಸ್ ಅದನ್ನು ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ ನೋಡ್ರಿ. ಅವ್ರವ್ರ ಖುಷಿ, ಹಂಗೆ ಅವರು ಖುಷಿಯಾಗಿರ್ತಾರೆ. ನಿನಗೆ ಹಿಂಗೆ ಅಡ್ಡಾಡಲ್ವ, ಹಂಗೆ ಅವ್ರಿಗೆ ಆ ಖುಷಿ ಇರುತ್ತೆ ಅಡ್ಡಾಡಿ. ಇದು ಯಾವುದು, ಇದು ಹಾಳಾಗೈತೆ ಮನೆ, ಇದು ಓಪನ್ ಬಿಡಲ್ಲ, ಸುಮ್ಮನೆ ಆಗ್ತಿರಿ. ಆಮೇಲೆ ಬರಮ್ ಪ್ರವಾಸನ ಬಿಡ. ಯಾವ್ದ್ರಾಗೆ ಅದು ಬಿಡ್ಬೇಕಲ್ಲ, ಅದ್ರಲ್ಲಿ ಬಿಡೋದು ನೀನು, ಅಲ್ಲೇ ಬಿಡ್ತಾರೆ. ಎಲ್ಲರಿಗೂ ಅಲ್ಲ ಬರತ್ತ, ಎಲ್ಲರಿಗೂ ಬಿಡಲ್ಲ ಅವ್ರು, ಎಲ್ಲರಿಗೂ ಬಿಡಲ್ಲ ಕಣ, ಎಲ್ಲರಿಗೂ ಅಲ್ಲ ಅದು. ಅವರಲ್ಲಿ ಕೆಲಸ ಮಾಡ್ದಲ್ಲ ಅವ್ರಿಗೆ ಮಾತ್ರ ಅಷ್ಟೇ, ಎಲ್ಲರಿಗೂ ಅಲ್ಲ. ಎಲ್ಲರಿಗೂ ಬಿಡಂಗಿಲ್ಲ, ಇನ್ನೇಕಿತ್ತು ಅಲ್ಲೆಲ್ಲ ಮತ್ತೆ ಆಟೋದ ಬರಲಿಲ್ಲ. ಯಾಕೆ ಬರೋರು ಆಟೋದಾಗಿ? ಹಾಂ ಕೇಳಮ್ಮ, ಕರ್ನಾಟಕ ಇಲ್ಲೂ ಚೆನ್ನಾಗಿ ನೋಡು, ಇಲ್ಲಣ್ಣ ಇಲ್ಲೂ ಚೆನ್ನಾಗಿತ್ತು, ಇಲ್ಲಿ ಕುತ್ಕೊಂಡು ನೋಡ್ಬೋದು ಆರಾಮಾಗಿ. ಇಲ್ಲಿ ಒಳಗಡೆ ಹೋದ್ರೆ ಏನೋ ಬೇಡ ಕಾಣ್ತೀನಿ ಸುಮ್ಮನೆ. ಮುಂದೆ ಏನಿಲ್ಲ, ಯಾವುದೋ ಹೋಟ್ಲು ಇರ್ಬೇಕು ಅಷ್ಟೇ. ಇಲ್ಲಿ ಹೋಟ್ಲು ಅಷ್ಟೇ ಇರೋದು, ನಾವಿಲ್ಲ. ಕುದುರೆ ಮೆಟ್ಲು ನಮ್ಮ ಮನೆಗೆ ಇರೋ 3 ಮೆಟ್ಲು ಹತ್ತಲ್ಲ, ಕುದುರೆ ಮೆಟ್ಲು ಹತ್ತು ಬಂದಿಲ್ಲ. ಅಲ್ಲಿರೋ ಮೆಟ್ಲು ಹತ್ತಂಗೆ ಈ ಮೆಟ್ಲು ಇರತೈತಿ. ಹಾಂ ಅದೇ ಎಲ್ಲ ಹತ್ತೀನಿ, ಅಲ್ಲಿ 3 ಮೆಟ್ಲು ಹತ್ಬೋದು, ಇಲ್ಲಿ ಹತ್ತಕ್ಕಾಗಲ್ವಲ್ಲ, ಇಲ್ಲಿ ಜಾಸ್ತಿ ಮೆಟ್ಲು. ಅನ್ನ ಕರ್ನಾಟಕ ಶಾಲೆಗೆ ಹೋಗೋಣ. ಹಾಂ ಸಿಗ್ತಾವೆ ನೋಡಿ ನೆಲ್ಲಿಕಾಯಿ. ದೇವಸ್ಥಾನ ಹೆಸರದು ಎಲ್ಲಿಗೆ? ಹಾಂ ಕರೆಕ್ಟಾಗಿ ಓದಕ್ಕೆ ಬರಲ್ಲ ನಿನಗೆ? ಅವಾಗಲೇ ಅದೊಂದೇ ಹೇಳ್ತಾ ಇದೆಯಾ? ಅದು ಬೇರೆ ಇದು ಬೇರೆ ಅಲ್ಲಿ ಹಾಕಿಲ್ವಿ? ಅಲ್ಗೋಣ ಬ್ರಹ್ಮಾಶ್ರಮ ಇಲ್ಲಿ ನಡಿ ಹೋಗೋಣ. ಇಲ್ಲಿ ಬೋರ್ಡ್ ಹಾಕಿಲ್ವಿ? ಇಲ್ಲಿ ಈ ಕಡೆ ಸಿಗೋದು ಬಸವಣ್ಣ, ಆಮೇಲೆ ಟಿಪ್ಪು ಶಸ್ತ್ರಾಗಾರ
ನಡಿವ ಬಾಬು ಪತ್ರಗಾರನ ಬಾ ತೋರಿಸ್ತೀನಿ ಆಮೇಲೆ ಹೋಗಿ. ಅವಣ್ಣ ಸುಮ್ಮನೆ ಮುಂದೆ ಹೋಗ್ತಾನೆ ಯಾವ ಹುಡುಗಿ ಬಿಟ್ಟು. ನಿನ್ನ ಕೈಲಿ ಆಗ್ತಾ ಇಲ್ಲ, ಅವ್ರ ಕೈಲಿ ಆಗುತ್ತೆ. ಅವಕ್ಕ ನೋಡಿ ಎಷ್ಟು ಸಣ್ಣ ಐತೆ, ನೀನು ನೋಡಿ ಎಷ್ಟು ದಪ್ಪ ಐತೆ. ನಿನ್ನ ಕೈಲಿ ಆಗ್ತದೆ ಹತ್ತಾಕಿ, ನನ್ನ ಹಿಡ್ಕೊಂಡು ಹತ್ತತಿ ಬಿಡೋಲ್ಲ, ನಾನು ಬಿದ್ದಂತ ಹತ್ತಕ್ಕ. ಮೆಟ್ಲಿಗೆ ಹತ್ತೋದು ಬಿಡ, ಇಳಿಯೋದು ಬಿಡ, ಮತ್ತೆ ಮಾಡಿ ಸುಸ್ತಾತೆ. ಹಾಂ ರಾತ್ರಿ ತಿಂದು ಕಬಾಬ್ನ ಸುಸ್ತಾತೆ. ಎಷ್ಟು ಬೇಕು ಕರ್ಗ ಹೋಗಿರ್ತಲ್ಲ ಅದೇ ನೀರು ಇಲ್ಲಿ ಇಷ್ಟು ಬೇಕಾಗುತ್ತೆ ನಮಗೆ ಕರ್ಗದಂಗೆ. 100 ರೂಪಾಯಿ ಕಬಾಬ್ ರಾತ್ರಿ ಒಬ್ಬಳೆ ತಿಂದಿದ್ದಿ. ಫೋನ ಸಾಕು. ಹಾಂ ಏನು ಮಿಕ್ಸ್ ತಗೊಂತೀವಿ ತಗ ಎಲ್ಲ ಹಾಕಿ ಮೇಲಕ್ಕೆ ಹಾಕಿ, ಬೇಡ ಮೇಲಕ್ಕೆ ಹಾಕಿ. ಇಲ್ಲಿಗೆ ಬರ, ಈ ಕಡೆ ಇಲ್ಲಿಗೆ ಈ ಕಡೆ ಆ ಕಡೆ ನಿಂತ್ಕೊಂಬ, ಈ ಕಡೆ ಚೆನ್ನಾಗಿರುತ್ತೆ. ಇಲ್ಲಿಗೆ ಬಾರ, ಚೆನ್ನಾಗೈತಿ ಈ ಕಡೆ. ಅಯ್ಯ ಕುತ್ಕೊಂಡು ತಿಂತಿದ್ದು ಏನು ತಿಂತೀವಿ. ಸುತ್ತರಿಸಿದೆ ಬೆಳಗ್ಗೆ ಅದು 4-5 ಸಲ. ಆ ಕಡೆ ಆ ಕಡೆ ಈ ಕಡೆ ಇದ್ರ ಬಿಸಿಲು. ಏಯಪ್ಪ ಆರಾಮ್ ಊಟನ ಮಾಡ್ಬೋದೈತಿ. ಊಟ ಮಾಡ್ಬೋದು. ಪೈನಾಪಲ್ ಚೆನ್ನಾಗಿರುತ್ತೆ, ಎರಡು ಚೆನ್ನಾಗಿ, ಎಲ್ಲ ಚೆನ್ನಾಗಿ. ಇನ್ನೇ ತಗೋದು ಬರಂಗ ನಾನು ಅದನ್ನು ಪರಂಗಡೆ ತಗೋದು ಚೆನ್ನಾಗಿ. ಪರಂಗ ಅದೇ ಅಂದ್ಕೊಂಡಿದ್ದೆ. ಕಣ ಇಲ್ಲೇ ಐತಲ್ಲ ಪ್ಯಾರಾಶೂಟ್ ಬುಕ್ಕಿಂಗು, ಬುಕ್ ಮಾಡ್ಕೋಬೋದು ಮುಂಚೆನೆ. ಸಿಸ್ಟಮ್ ಗೊತ್ತಾಗಲಿ, ರೇಟೇ ಗೊತ್ತಾಗಲಿ. ಹೋಗ್ತೀಯಾ? ಅಲ್ಲ నాకు బెడి నాస్టో నాకు నేను నాకు కింద కావాలి పైకి ಅಲ್ಲಿ ಹೇಳ್ತಾರೆ. హలో ಎಲ್ಲ ಚೆನ್ನಾಗಿರುತ್ತೆ ತಗ. ಯಾವುದೋ ಒಂದು ತಗೊಳ್ಳಲ್ಲ, ತಗೊಂಬ. ನಂದಿಲ್ಸಿಗೆ ಬಂದು ಒಂದೇ ಕಡೆ ಕೆಲಸ ಮಾಡಿದೆ. 50 ರೂಪಾಯಿ ಒಂದು ವಾಟರ್ ಬಾಟಲ್ ತಗೊಂಡಿದ್ದಾರೆ ಅಷ್ಟೇ. ಖರ್ಚು ಕಡಿಮೆ, ಎಲ್ಲದಕ್ಕೆ ಕಂಪೇರ್ ಮಾಡ್ಕೊಂಡು ರಾಮ ನಮ್ಮ ಹುಡುಗಿ ಒಂದು 50 ರೂಪಾಯಿ 100 ರೂಪಾಯಿನಾಗೆ ಮುಗಿಸ್ಬಿಡ್ಬೋದು. 50-100 ರೂಪಾಯಿ ಅದನ್ನು ಕೊಡಿಸ್ಬಿಟ್ಟು ಸುಮ್ಮನೆ ಬಿಡ್ತಾರೆ. ಬೇರೆ ಥರ ಅದು ಇದು ಹಂಗೆ ಹಿಂಗೆ ಅಂತ ಕೇಳೋದು. 50-100 ರೂಪಾಯಿ ಅಷ್ಟೇ. ಪಾನಿಪುರಿ ಗೋಬಿ ಇದರಲ್ಲೇ ಮುಗಿಸ್ಬೋದು ಊಟಿಗರದಲ್ಲಿ. ಬಾ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತವ್ರೆ. ನಾವು ಮಾಡ್ಸೋಣ ಅಂತೀರಣ್ಣ? ಹಾಂ ಬೇಡ ನಾವು ಮಾಡ್ಸೋಣ ಪ್ರೀ ವೆಡ್ಡಿಂಗ್ ಶೂಟ ಮಾಡ್ಸೋಣ ಬಾ. ವಿಕಾಂತ ಯಥಾರ್ವದ ಅದೇ ವಿಕಾಂತ ಯಥಾರ್ವದ ಯಾರೋ ನಂಬರ್ ಮಾಡ್ಸೋಣ. ನಮ್ದೆಲ್ಲ ಮದುವೆ ಆಗೈತಲ್ಲ, ಮತ್ತಿನ್ನೇನಕ್ಕೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ನಾನು ಹೇಳ್ತಾ ಇರೋದು. ಟೈಮ್ ಬರಲಿ, ಎಲ್ಲ ಮಾಡ್ಸೋಣ ಅವ್ರು. ಇಲ್ಲ ಅವಾಗಲಿಂದ ಹಿಂಗೆ ಕರ್ಕೊಂಡೋದೆ. ತಿರ್ಗಾಲ ಇಲ್ಲ ಹಚ್ಚಿ ಕರ್ಕೊಂಡು ಹಿಂಗೆ ಹಚ್ಚಿ ಕರ್ಕೊಂಡು ವಾಪಸ್ ಇಲ್ಲ ಹಚ್ಚಿ ಕರ್ಕೊಂಬರ್ತೈತಿ. ಅವಾಗ ನೋಡ್ಬೇಕು, ಈಗ ನೋಡೋದಲ್ಲ. ಹಿಂಗೆ ಯಾವನ ಹಿಂಗೆ ಹತ್ಬೇಕಾರೆ ಬಿದ್ದು ಯಪ್ಪ. ತೋರಿಸು, 50 ರೂಪಾಯಿ ಹಾಳು ಮಾಡ್ದೆ ಇನ್ನೇವಿಗೆ. ತೋರಿಸು ನೋಡಿ, ಹಿಂಗೆ ಕೇಳ್ತೀಯಾ? ಬೇಡ ಅಂದರೆ 50 ರೂಪಾಯಿ 100 ರೂಪಾಯಿ ಹಿಂಗೆ ಹಾಳು ಮಾಡೋದು. ಅಲ್ಲಿ ತಗೊಂಡಾಗ ಚೆನ್ನಾಗಿತ್ತು, ನಿನ್ನ ಕೈಗೆ ಬಂದು ನಾಳೆ ಗೊತ್ತು. ನಿಮ್ಮ ವಂಶ ಹಂಗೆ, ಅದು ನನಗೆ ಗೊತ್ತಿರೋ ವಿಷಯ. ನಿಮ್ಮ ವಂಶನೇ ಹಿಂಗೆ ಅಂತ. ಸುಮ್ಮನೆ ಕುಡಿಯುವಾಗ ರಾತ್ರಿ ಹೊತ್ತು ಕುಡಿಬೇಕಾರೆ ಇಕ್ಕೇವಂತೆ ಹಂಗೆ ಹಿಂಗೆ ಅಂತ ಹೇಳಿ
ಇಲ್ಲೇ ಹೋಗ್ತಾನೆ ನಂದಿಲ್ಸ್ನ ಬಿಸಾಕಂಗೆ ಮಾಡಿಬಿಟ್ಟಾರ ಇದನ್ನು. ಆಯ್ತು ನಂದಿಲ್ಸಿದ್ದು ವಾಪಸ್ ಮನೆಗೆ ರೂಮ್ಗೆ ಹೋಗ್ತಾ ಇದೀವಿ. ಅಲ್ಲಿದ್ದ ಮತ್ತೆ ನಮ್ಮ ಅಣ್ಣಾರ ಮನೆಗೆ ಹೋಗ್ತೀವಿ. ಕಂಟಿನ್ಯೂ ತೋರಿಸ್ತೀನಿ ಎಲ್ಲ ನೋಡಿ. ಚೆನ್ನಾಗಿರೋದು ನೀವು ಚೆನ್ನಾಗಿರೋದು. ನಾನು ಬೇಡ ಅಂತ ಕೇಳಿದ್ದೀನಿ ಕೇಳಲಿಲ್ಲ. ಹಂಗೆ ಇಡ್ತಾ ಅಲ್ಲೇನೋ ಬಿಸಾಕೊಂಡು ಅಲ್ಲೆಲ್ಲ ಬಿಸಾಕೊಂಡ್ಬಿಡು. ತಗೊಂಬದಕ್ಕೆ ಹಿಂಗೆ ಹಾಳು ಮಾಡೋದೇ. ಬೇಡ ನಾ ಹಿಡ್ಕೊಂಬಲ್ಲ, ನೀ ಹಿಡ್ಕೊಂಬ. ನನಗೇನು ತಗೊಳಕ್ಕೆ ಬಿಡು, ಹಿಡ್ಕೊಂಬ. ಬೇಸಿಗೆ ಟಿಪ್ಪು ಅರಮನೆ. ಬಾಬಾ ಅದು ನಿಂತ ಅರಮನೆ. ಬಾಬಾ ಮೀನು ನೋಡಿ ಹೆಂಗಿದಾವೆ ರುಣಿ. ಮೀನು ನೋಡಿ ಹೆಂಗಿದಾವೆ ಮೀನುಗಳು. ಹಿಡ್ಕೊಂಬ ಒಂದೆರಡು ಊರಿ ತಣ. ಹಾಂ ತಣವನ್ನೇ ಸಕಾಲ ನಮ್ಮ ಕಲರ್ ಮೀನು ಇಳಿಯಕ್ಕೆ ಬಿಡಲ್ಲ. ಚೆನ್ನಾಗಿದ್ದಾವೆ. ನಮ್ಮೂರು ಜನಕ್ಕೆ ಇಂಥ ಮೀನು ಕಂಡುಬಿಟ್ರೆ ಬಿಡೋದೇ ಇಲ್ಲ. ಹಾಕಿಬಿಟ್ಟು ಹೋಗ್ತಾರದು. ಅದೇನೇ ಹೇಳ್ತಾರೆ ಕಲರ್ ಮೀನಿದಾವೆ ಅಂತ. ನಾ ಹಿಡ್ಕೊಂತೀವಿ ಒಂದು ಹಿಡ್ಕೊರ್ಗೋ ನೋಡು. ಹೋಗಲ್ಲ ಬಿಡ್ತಾರೆ ಹೋಗು ನೋಡಿ. ಡೈ ಹೊಡೆದು ಇಲ್ಲೇ ಇರೋದು ನಂದು ಹಿಲ್ಸ್ನಾಗೆ. ಇದೇನು ಆ ಥರ ನೋಡೋ ಪ್ಲೇಸ್ ಏನು ಅಂತ ಅನ್ಸ್ತೀವಿ. ಇದ್ರೊಳಗೆ ಹೋಗಂಗಿರ್ಬೇಕು ಚೆನ್ನಾಗಿರೋದು ನೀರಿನಾಗೆ. ಅವನಾ ಒಂದ್ಸಲ ಬಂದಿದ್ದೆ, ಬಂದು ತಿನ್ನೋಕ್ಕಾಗಿರಲ್ಲ ಅಷ್ಟೇ. ಮುಂದೆ ವಾಪಸ್ ಹೋಗಿದ್ದು. ಅಂದ್ರೂ ಇಲ್ಲೇ ದೊಡ್ಡಬಳ್ಳಾಪುರ ಕೆಲಸ ಮಾಡಿದ್ದು ನಾವು. ಆವಾಗ ತಿಂದಿರಲ್ಲ ಅಷ್ಟೇ. ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ, ಇವತ್ತು ಟ್ರೈ ಮಾಡೋದು. ಆರಾಮ ಹಾಂ ದೇವನ ಸಕಲಾಗಿರೋದು. ಇಲ್ಲಿ ತಿಂದರೆ ಗೊತ್ತಾಗುತ್ತೆ ಟೇಸ್ಟ್. ಇಲ್ಲಿ ತಿಂದಿಲ್ಲ ಅಲ್ಲ, ನೀವು ತಿಂದರೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿದೆ ಅಂತ. ಅಲ್ಲಿ ನಮ್ಮ ರಂಗನ ಕರ್ಕೊಂಡು ಸಕಲಾಗಿರುತ್ತದೆ. ಚಿಕನ್ ಬಿರಿಯಾನಿ ತುಂಬ ದಿನ, ಎಷ್ಟು ದಿನ ಅಂತೇಳಿ ಸೊಪ್ಪು ಕುಡಿದಿಲ್ಲ, ಯಾವತ್ತು ಕುಡಿದಿಲ್ಲ ತಾನೆ. ಇವತ್ತು ನಾನು ಕುಡಿತಿರೋದು. ಕುಡಿ ಚೆನ್ನಾಗಿದೆ ನೋಡಿ ಟೇಸ್ಟ್. ಕುಡಿದು ನೋಡಿ ಟೇಸ್ಟ್ ಆಯ್ತು. ಫಸ್ಟ್ ಬಿಸಿದಂಗೆ ಕುಡಿ. ಖಾರ ಆಗೈತಾ? ಹಂಗೆ ಇರುತ್ತೆ ಅಣ್ಣ ಅದು ಸೂಪ್, ಹಂಗೆ ಬರೋದು. ಬಿರಿಯಾನಿ ಟೇಸ್ಟ್ ಮಾಡ್ತೀನಿ ತಡಿ. ಕುಡಿ ಚೆನ್ನಾಗಿರುತ್ತೆ. ಬಿರಿಯಾನಿ ಚೆನ್ನಾಗಿದೆ. 10 ಗಂಟೆ ಮುಂಜಾ ದೇವಣ ಸಿಗುತ್ತಲ್ಲ ಬಿರಿಯಾನಿ. ಅಷ್ಟೊಂದು ಟೇಸ್ಟ್ ಇಲ್ಲ. ಪೀಸ್ ಅಷ್ಟೇ ಚೆನ್ನಾಗಿದೆ. ಸಗದ ಬಂದ ಇನ್ನು ಏನು ಚೆನ್ನಾಗಿದೆ. ಮಟನ್ ತಿಂದಿದ್ದ ಟೇಸ್ಟ್ ಚೆನ್ನಾಗಿದೆ. ಸೂಪ್ ಹಂಗೆ ಬರೋದು. ಹೌದು. ಲೆಗ್ ಸೂಪ್ 120, ಚಿಕನ್ ಬಿರಿಯಾನಿ 170 ರೂಪಾಯಿ. ವಾಟರ್ ಬಾಟಲ್. ಹಾಂ
ಲೆಗ್ ಸೂಪು ಸುಮ್ಮನೆ ವೇಸ್ಟ್ ತಗೊಂಡಿದ್ದು. ಬಿರಿಯಾನಿ ಚೆನ್ನಾಗಿತ್ತು. ನಮಗೆ ನಾನೇನು ಕೊಡ್ತಿಲ್ಲ, ಅವಳಿಗೆ ಇಷ್ಟ ಆಗಲಿಲ್ಲ. ನಾನು ಕೊಡ್ಬೋದ ಲೆಗ್ ಸೂಪು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಚಿಕನ್ ಬಿರಿಯಾನಿ ಓಕೆ. ನಂದೀಸ್ ಟ್ರಿಪ್ ಎಲ್ಲ ಮುಗೀತು. ನಂದೀಸ್ಗೆಲ್ಲ ಹೋಗ್ಬಿಟ್ಟು ನೋಡ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗ್ತೀವಿ ಅಂತ ಅವಾಗಲೇ ಹೇಳಿ ನಾನು. ಅಲ್ಲಿಗೆ ಹೊರಟಿದ್ವಿ.